ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ನೋಡ್ತಾ ಇದ್ದೀವಿ ಪ್ರಥಮ BA ಮತ್ತು BCom ಅವರ ಕನ್ನಡ ಭಾಷಿಕದಲ್ಲಿ ಬರುವಂತಹ ಮೊದಲ ಪದ್ಯ ಹುತ್ತರಿಯ ಹಾಡು ಅನ್ನುವಂಥ ಒಂದು ಪದ್ಯವನ್ನು ನೋಡ್ತಾ ಇದ್ದೀವಿ. ಈ ಹುತ್ತರಿಯ ಹಾಡು ಅನ್ನುವಂತಹ ಪದ್ಯ ಏನಿದೆ, ಇದು ಕೊಡಗಿನಲ್ಲಿ ವಾಸಿಸುವಂತಹ ಜನರ ಕೊಡವರ ಜೀವನವನ್ನು ಪ್ರತಿಬಿಂಬಿಸುವ ಅಥವಾ ಪ್ರತಿನಿಧಿಸುವ ಕವಿತೆ ಅಂತಲೇ ಹೇಳ್ಬೋದಾಗಿರುತ್ತೆ. ಈ ಕವಿತೆ ಮೂಲತಃ ಕೊಡಗಿನಲ್ಲಿ ವಾಸಿಸುವಂತಹ ಜನರು ಅವರ ಸಾಹಿತ್ಯ, ಸಂಸ್ಕೃತಿ, ಅಲ್ಲಿನ ಸೌಂದರ್ಯ ಅದೆಲ್ಲದನ್ನು ಕೂಡ ವಿವರಿಸುವಂತಹ ಒಂದು ಪದ್ಯ ಅಂತಲೇ ಹೇಳ್ಬೋದಾಗಿರುತ್ತೆ. ಕೊಡವರ ಸುಗ್ಗಿಯ ಸಂದರ್ಭದಲ್ಲಿ ಹಾಡುವ ಹಾಡಾಗಿದೆ. ನವೆಂಬರ್ ಡಿಸೆಂಬರ್ ಬಂತು ಅಂತಂದರೆ ಅಲ್ಲಿ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ. ಈಗ ಮೊನ್ನೆ ಅಷ್ಟೇ ಆಯಿತು ಅಂತ ಅಂದ್ಕೊಳ್ತೀನಿ, 5ನೇ ತಾರೀಕು ಈ ಹಬ್ಬವನ್ನು ಕೊಡಗಿನಲ್ಲಿ ಆಚರಣೆಯನ್ನು ಮಾಡಿದರು. ಇದನ್ನು ಹುತ್ತರಿಯ ಹಬ್ಬ ಅಂತ ಕರೀತಾರೆ. ಏನಕ್ಕೆ ಅಂತಂದರೆ, ನವೆಂಬರ್ ಡಿಸೆಂಬರ್ ಕಾಲ ಬಂತು ಅಂತಂದರೆ ಇಲ್ಲಿ ಬೆಳೆಯನ್ನು ಕೊಯ್ಯುವಂತಹ ಒಂದು ಸಮಯ ಆಗಿರುತ್ತೆ, ಅಂದರೆ ಸುಗ್ಗಿಯನ್ನು ಆಚರಿಸುವಂತಹ ಒಂದು ಸಮಯ ಆಗಿರುತ್ತೆ. ಹಾಗಾಗಿ ಕೊಡವರ ಸುಗ್ಗಿಯ ಸಂದರ್ಭದಲ್ಲಿ ಹಾಡುವಂತಹ ಹಾಡು ಈ ಒಂದು ಹುತ್ತರಿಯ ಹಾಡಾಗಿರುತ್ತೆ. ಈ ಹಾಡಿನಲ್ಲಿ ಕೊಡಗಿನ ಪ್ರಕೃತಿ, ಸೌಂದರ್ಯ, ಸಂಸ್ಕೃತಿ, ಅವರ ವೀರತನವನ್ನು ಮತ್ತು ಅವರು ಆಚರಿಸುವಂತಹ ಸುಗ್ಗಿ ಹಬ್ಬವನ್ನು ಏನು ಮಾಡ್ತಾರಲ್ಲ ಅದನ್ನು ಕೂಡ ವರ್ಣನೆಯನ್ನು ಮಾಡುವುದರ ಜೊತೆಗೆ ಜನಪದ ಶೈಲಿಯ ಲೇಪನವನ್ನು ಒಳಗೊಂಡು ರಚಿತವಾಗಿರುವಂತಹ ಒಂದು ಹಾಡಾಗಿದೆ ಅಂತಲೇ ಹೇಳ್ಬೋದು. ಹುತ್ತರಿ ಅಂತಂದರೆ ಹೊಸ ಭತ್ತದ ಬೆಳೆ ಎಂಬ ಅರ್ಥವನ್ನು ಹೊಂದಿರುತ್ತದೆ. ಹುತ್ತರಿ ಅಂತಂದರೆ ಏನು ಅಂದರೆ, ಅವರು ಈಗ ಏನು ಹೊಸದಾಗಿ ಭತ್ತವನ್ನು ಬಿತ್ತಿ ಅದು ಈಗ ಕೊಯ್ಲಿಗೆ ಬಂದಂತಹ ಒಂದು ಸಂದರ್ಭ, ಆ ಭತ್ತವನ್ನು ಕೊಯ್ದು ಮನೆಗೆ ತಗೊಬಂದು ಅದನ್ನು ತರುವಂತಹ ಒಂದು ಸಂದರ್ಭವನ್ನು ಹಬ್ಬವಾಗಿ ಅವರು ಆಚರಣೆಯನ್ನು ಮಾಡುವುದು. ಹಾಗಾಗಿ ಇದನ್ನು ಹೊಸ ಭತ್ತದ ಬೆಳೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಕೊಡವರ ಭಾಷೆಯಲ್ಲಿ ಹುತ್ತರಿ ಅಂದರೆ ಹೊಸ ಭತ್ತದ ಬೆಳೆ ಅನ್ನುವಂಥ ಒಂದು ಅರ್ಥವನ್ನು ಹೊಂದಿದೆ. ಬೆಳೆದಿರುವಂತಹ ಹೊಸ ಬೆಳೆಯನ್ನು ಮನೆಗೆ ತರುವ ಸಮಯದಲ್ಲಿ 1 ವಾರಗಳ ಕಾಲ ಆಚರಿಸುವ ಹಬ್ಬವಾಗಿದೆ. ಅದು ನಡೆಯುವುದು ನವೆಂಬರ್ ಡಿಸೆಂಬರ್ ಈ ಕಾಲದಲ್ಲಿ. ಇದರೊಂದಿಗೆ ಪಂಜೆಯವರು ಇಡೀ ಕೊಡಗಿನ ಪ್ರಕೃತಿ, ಸೌಂದರ್ಯ, ಸಂಸ್ಕೃತಿ, ವೀರತನ, ಕ್ಷಾತ್ರಗುಣ ಎಲ್ಲವನ್ನ ಈ ಕವಿತೆಯಲ್ಲಿ ವರ್ಣಿಸಿದ್ದಾರೆ. ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಆಗಿ ಹಬ್ಬವನ್ನು ಮಾತ್ರ ಅವರು ಇಲ್ಲಿ ವರ್ಣನೆಯನ್ನು ಮಾಡಿಲ್ಲ. ಹಬ್ಬದ ಜೊತೆಗೆ ಆ ಒಂದು ಕೊಡಗಿನ ಸೌಂದರ್ಯ, ಪ್ರಕೃತಿ ಸೌಂದರ್ಯ ಏನಿದೆ, ಆ ಪ್ರಕೃತಿ ಸೌಂದರ್ಯವನ್ನು, ಅಲ್ಲಿನ ಸಂಸ್ಕೃತಿಯನ್ನು, ಜನರಲ್ಲಿ ಇರುವಂತಹ ಒಂದು ವೀರತನವನ್ನು, ಕ್ಷತ್ರಿಯ ಗುಣವನ್ನು ಎಲ್ಲವನ್ನ ಸಹ ಈ ಕವಿತೆಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಇಲ್ಲಿ ಹುತ್ತರಿಯ ಹಾಡು ಪದ್ಯವನ್ನು ಬರೆದಿರುವಂಥವರು ಪಂಜೆ ಮಂಗೇಶರಾಯರು. ಇವರ ಕಿರು ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಇವರ ಕಾವ್ಯನಾಮ ಕವಿಶಿಷ್ಯ. ಇವರು ಮಕ್ಕಳಿಗೋಸ್ಕರನೇ ಹಲವಾರು ಕಾವ್ಯಗಳನ್ನು ರಚಿಸಿರೋದ್ರಿಂದ ಇವರನ್ನು ಕವಿಶಿಷ್ಯ ಅಂತಲೇ ಕರಿತಾ ಇದ್ರಂತೆ. ಹಾಗಾಗಿ ಕವಿಶಿಷ್ಯ ಎಂದೇ ಇವರು ತುಂಬ ಪ್ರಚಲಿತದಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದರು. ಇವರ ಹುಟ್ಟೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟವಾಳ. ಕೊಡಗಿನ ಮಡಿಕೇರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದವರು. ಇವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನವರು. ಆದರೆ ಇವರು ಮಡಿಕೇರಿಯಲ್ಲಿ ಅಂದರೆ ಕೊಡಗಿನಲ್ಲಿ ಅವರು ಕೆಲಸವನ್ನು ನಿರ್ವಹಿಸ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ, ಅಲ್ಲಿನ ಜನರ ಸಂಸ್ಕೃತಿಗೆ ಅವರು ಮರುಳಾಗಿ ಅಥವಾ ಪ್ರಭಾವಿತರಾಗಿ ಈ ಒಂದು ಕವನವನ್ನು ರಚಿಸಿದ್ರು ಅಂತಲೇ ಹೇಳ್ಬಹುದಾಗಿರುತ್ತೆ. 1934ರಲ್ಲಿ ರಾಯಚೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು. ನವೋದಯ ಸಾಹಿತ್ಯ ಚಳುವಳಿಯ ಸಾಹಿತಿಗಳಾಗಿ ಪ್ರಸಿದ್ಧರಾದ ಇವರ ಪ್ರಮುಖ ಕವನಗಳು ಅಂತಂದರೆ ಹುತ್ತರಿಯ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ ದೇವರು ಮುಂತಾದವು. ಇದಿಷ್ಟು ಇವರ ಪರಿಚಯ ಆಗಿರುತ್ತೆ. ನನಗೆ ಇಲ್ಲಿ ಕವಿ ಪರಿಚಯ ಏನಕ್ಕೆ ಬೇಕಾಗುತ್ತೆ ಅಂತಂದರೆ, ಸಂದರ್ಭವನ್ನು ಬರೆಯೋದಕ್ಕೋಸ್ಕರ ಕವಿ ಪರಿಚಯ ಬೇಕಾಗುತ್ತೆ. ಹಾಗಾಗಿ ಚಿಕ್ಕದಾಗಿ ಯಾವ ಲೇಖಕರು ಯಾವ ಪದ್ಯವನ್ನು ಬರೆದಿದ್ದಾರೆ, ಜೊತೆಗೆ ಯಾವ ಒಂದು ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಪದ್ಯ ಆಗಿರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಇಲ್ಲಿ ಚಿಕ್ಕದಾದಂಥ ಒಂದು ಕಿರುಪರಿಚಯವನ್ನು ನೋಡಿಕೊಂಡ್ರೆ ನಮಗೆ ಒಳ್ಳೆಯದು. ಇನ್ನು ನೆಕ್ಸ್ಟ್ ನಾವು ಪದ್ಯವನ್ನು ನೋಡೋದಾದರೆ, ಮೊದಲ ಒಂದು ಪ್ಯಾರಾಗ್ರಾಫು, ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೀ ನಿಂದಳು, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳು,
ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆವಳು. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ, ಅಲ್ಲೇ ಕೊಡವರ ಬೀಡಲ. ಮೊದಲ ಪ್ಯಾರಾಗ್ರಾಫ್ನಲ್ಲಿ ಕೊಡಗಿನ ಪ್ರಕೃತಿ ಸೌಂದರ್ಯವನ್ನು ಅಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ ಅಂತಲೇ ಹೇಳಬಹುದಾಗಿರುತ್ತೆ. ಈ ಕವಿತೆಯ ಮೊದಲ ಚರಣಗಳಲ್ಲಿ ಪ್ರಕೃತಿಯ ಅಂದರೆ ಕೊಡಗಿನ ಪ್ರಕೃತಿಯ ರಮಣೀಯ ದೃಶ್ಯ ನಮ್ಮ ಕಣ್ಣೆದುರೇ ಸಾಕ್ಷೀಕರಿಸುವಂತೆ ನಿಲ್ಲುತ್ತದೆ ಅಂತಲೇ ಹೇಳಬಹುದಾಗಿರುತ್ತೆ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು. ಅಂದರೆ ಈ ಭೂರಮೆ ಅಂತಂದರೆ ಇಲ್ಲಿ ನಾವು ಭೂತಾಯಿ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಭೂಮಿ ತಾಯಿ ಅಥವಾ ಭೂತಾಯಿ ಅಥವಾ ಭೂದೇವಿ ಈ ರೀತಿ ಕರಿಬಹುದಾಗಿರುತ್ತೆ. ಆಕೆ ದೇವ ಸನ್ನಿಧಿಯಲ್ಲಿ ಅಂದರೆ ದೇವಸ್ಥಾನದಲ್ಲಿ ಇರಬೇಕಾದಂಥವಳು ಈ ಜಾಗವನ್ನು ಬಯಸಿ ಅಂತಂದರೆ ಇಷ್ಟಪಟ್ಟು ಸುಮ್ಮನೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾಳೆ. ಅವಳಿಗೆ ಅಷ್ಟು ಜಾಗ ಇಷ್ಟ ಆಗ್ಬಿಟ್ಟಿದೆ ಅನ್ನುವಂಥ ರೀತಿಯಲ್ಲಿ ಆ ಪ್ರಕೃತಿಯ ಸೌಂದರ್ಯವನ್ನು ಇಲ್ಲಿ ಲೇಖಕರು ಹೊಗಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಳು. ಅಂದರೆ ಅಲ್ಲಿರುವಂಥ ಬೆಟ್ಟ ಗುಡ್ಡಗಳೇನಿದೆಯಲ್ಲ, ಆ ಬೆಟ್ಟ ಗುಡ್ಡಗಳಿಗೆ ಆಕೆ ಮನಸೋತು ಮನಸೋತು ಅಲ್ಲಿ ಬಂದು ನೆಲೆಸಿದ್ದಾಳೆ. ದೇವಸ್ಥಾನದಲ್ಲಿ ಇರಬೇಕಾಗಿರುವಂಥವಳು ದೇವತೆ ಭೂದೇವಿ ಈ ಒಂದು ಜಾಗವನ್ನು ಬಯಸಿ ಅಲ್ಲಿಗೆ ಬಂದು ಆ ಒಂದು ಬೆಟ್ಟದ ಬೆರಗಿನ ರೂಪಿಗೆ ಆಕೆ ಮನಸೋತು ಅಲ್ಲೇ ನೆಲೆಸಿದ್ದಾಳೆ. ಎಲ್ಲಿ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆವಳು. ಕಾವೇರಿ ಅನ್ನುವಂಥ ಒಂದು ನದಿ ಹೊಳೆ ಹರಿತಾ ಇದೆ. ಆ ಹರಿತಾ ಇರುವಂತಹ ಒಂದು ರಮಣೀಯ ದೃಶ್ಯ ಹೇಗೆ ಕಾಣಿಸುತ್ತೆ ಅಂತಂದರೆ, ಆಕಾಶದಲ್ಲಿ ಮಳೆ ಬಂದಾಗ ಮಿಂಚು ಬರುತ್ತಲ್ಲ, ಆ ಮಿಂಚು ಬಂದಾಗ ಹೇಗೆ ಹೊಳೆಯುತ್ತೋ ಅದೇ ರೀತಿ ಈ ಕಾವೇರಿ ನದಿ ಸಹ ಅಲ್ಲಿ ಹೊಳಿತಾ ಚಿತ್ರವತ್ತಾಗಿ ಚಿತ್ರ ಬಿಡಿಸಿದ ರೀತಿಯಲ್ಲಿ ಅನನ್ಯವಾಗಿ ಅಲ್ಲಿ ಹರಿದು ಹೋಗ್ತಾ ಇದ್ದಾಳೆ ಅನ್ನೋದನ್ನ ಸಹ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಆಕೆ ಸುಮ್ಮನೆ ಹೋಗ್ತಾ ಇಲ್ಲ, ಹೋಗೋದ್ರ ಜೊತೆಗೆ ಏನು ಮಾಡ್ತಾ ಇದ್ದಾಳೆ, ಆ ಕಾವೇರಿ ದೇವಿ ಅಥವಾ ಆ ಕಾವೇರಿ ನದಿ ಏನು ಮಾಡ್ತಾ ಇದೆ, ತನ್ನ ಸುತ್ತಮುತ್ತ ಇರುವಂತಹ ಜಾಗವನ್ನೆಲ್ಲ ಅದು ತಂಪು ಮಾಡಿ ಜನಮನದಲ್ಲಿ ಇರುವಂತಹ ಕಲ್ಮಶವನ್ನು ಕೊಳಕನ್ನು ಎಲ್ಲದನ್ನ ಕೂಡ ಕಳೆಯುವಂತಹ ಗಂಗಾ ಮಾತೆಯಾಗಿ ಈ ಕಾವೇರಿ ನದಿ ಹರಿತಾ ಇದ್ದಾಳೆ ಅನ್ನುವಂಥ ಒಂದು ಧನ್ಯತೆಯ ಭಾವವನ್ನು ಇಲ್ಲಿ ಲೇಖಕರು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳಬಹುದಾಗಿರುತ್ತೆ. ಇಲ್ಲಿ ಒಟ್ಟಿನಲ್ಲಿ ಒಂದು ನೆಲದ ಪಾವಿತ್ರತೆಯನ್ನು, ಆ ನದಿಗೆ ಇರುವಂತಹ ಪಾವಿತ್ರತೆಯನ್ನು, ಆ ಪ್ರಕೃತಿ ಸೌಂದರ್ಯವನ್ನು ತೋರಿಸುವಂಥ ಒಂದು ಪ್ಯಾರಾಗ್ರಾಫ್ ಅಂತ ಹೇಳಬಹುದಾಗಿರುತ್ತೆ. ಭೂದೇವಿ ಕೊಡಗಿನಲ್ಲಿ ಬಂದು ನೆಲೆಸಿದ್ದಾಳೆ. ದೇವ ಸನ್ನಿಧಿಯೊಳಗೆ ಇರುವಂತಹ ಭೂದೇವಿ ಕೊಡಗಿನ ಸೌಂದರ್ಯದಲ್ಲಿ ನೆಲೆ ನಿಂತಿದ್ದಾಳೆ. ಅವಳು ಅಲ್ಲಿ ಹಸಿರಿನಿಂದ ಕೂಡಿರುವಂತಹ ಬೆಟ್ಟ ಗುಡ್ಡಗಳ ಸೌಂದರ್ಯದಿಂದಲೇ ಬಂದು ನೆಲೆಸಿದಳು, ಅಥವಾ ಆಕೆ ನೆಲೆಸಿರುವಂತಹ ಜಾಗದಿಂದ ಮಿಂಚಿನಂತೆ ಹುಟ್ಟಿ ಕಾವೇರಿ ಹೊಳೆಯಾಗಿ ಹರಿದು ಅಲ್ಲಿನ ನೆಲವನ್ನು ತಣಿಸುವುದರೊಂದಿಗೆ ಜನರ ಕಲ್ಮಶ ಕೊಳಕನ್ನು ಕಳೆಯುತ್ತಿರುವಂತಹ ಗಂಗೆಯಾಗಿದ್ದಾಳೆ. ಇಂತಹ ಜಾಗದಲ್ಲಿ ಕೊಡವರ ನಾಡು ಮತ್ತು ಜನರಿದ್ದಾರೆ ಅಂತ ಹೇಳಿ ಅಲ್ಲಿನ ಒಂದು ಸೌಂದರ್ಯವನ್ನು ವರ್ಣಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಮುಂದುವರೆದು, ಸವಿದು ಮೆತ್ತರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರೋ ಹೆಬ್ಬಾವನು, ಸವರಿ ಆನೆಯ ಸೊಂಡಿಲಲ್ಲಿ ರಣಕೊಂಬನಾರ್ಬೋರ್ ಗರೆದರೋ, ಸವೆದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು, ಅವರು ಸಾವರಿಯರು, ಅವರು ಕಡುಗಲಿ ಗರಿಯರು, ಅವರು ಕೊಡಗಿನ ಹಿರಿಯರು. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಅವರು ಆ ಕೊಡಗಿನ ಜನರ ಒಂದು ಶೌರ್ಯವನ್ನು, ವೀರತನವನ್ನು ಹೊಗಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದಾಗಿರುತ್ತೆ. ಅಲ್ಲಿರುವಂತಹ ಜನರ ಧೈರ್ಯ, ಶೌರ್ಯ, ಅಪ್ರತಿಮ ಸಾಹಸಗಳಿಗೆ ಕೊಡವರು ತುಂಬ ಹೆಸರುವಾಸಿ ಅಂತಲೇ ಹೇಳ್ಬೋದಾಗಿರುತ್ತೆ. ಇಲ್ಲಿ ಕೊಡವರು ಅಂತಂದ್ರೆ ಅವರು ತುಂಬ ಸಾಹಸಿಗಳು ಅನ್ನುವಂಥ ಒಂದು ಕಲ್ಪನೆ ನಮ್ಮಲ್ಲಿ ಈಗಲೂ ಕೂಡ ಇರುವಂತಹದ್ದು. ಅವರ ಪೂರ್ವಜರು ಮೆರೆದಿರುವಂತಹ ಮಹಾ ಪರಾಕ್ರಮವನ್ನು ಸಹ ಇಲ್ಲಿ ವರ್ಣನೆಯನ್ನು ಮಾಡುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಅಂದರೆ
ಇಲ್ಲಿ ಜನರು ಸಾಮಾನ್ಯವಾಗಿ ಏನು ಹಸುವಿನ ಹಾಲನ್ನು ಕುಡಿದು ಬೆಳೀತಾರೆ, ಆದರೆ ಇವರು ಎಷ್ಟು ವೀರರು ಅಂತಂದರೆ ಹುಲಿಯನ್ನು ಪಳಗಿಸಿ ಆ ಹುಲಿಯ ಹಾಲನ್ನು ಕರೆದು ಅವರು ಸೇವಿಸಿ ಬೆಳೆದಂತಹ ಶೂರರು ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡೋದನ್ನು ನೋಡ್ಬೋದು. ನೆಕ್ಸ್ಟು ಕವಣೆ ಬೀಸಲು ಹಗ್ಗಕ್ಕೆ ಬದಲಾಗಿ ಹೆಬ್ಬಾವುಗಳನ್ನು ಸೆಳೆದು ಬಳಸಿದ ಪರಮ ಶೌರ್ಯವಂತರು ಅಂತ ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕವಣೆ ಅಂತಂದರೆ ಅದನ್ನು ಒಂದು ಬೇಟೆ ಮಾಡೋದಕ್ಕೋಸ್ಕರ ಅವರು ಬಳಸ್ತಿದ್ದಂಥ ಒಂದು ಸಾಧನ ಅಂತ ಹೇಳ್ಬಹುದಾಗಿರುತ್ತೆ. ಇದನ್ನು ಶಾರ್ಟಾಗಿ ಹೇಳಬೇಕಂದ್ರೆ ಕ್ಯಾಟರ್ಪಿಲ್ ಅಂತ ಹೇಳ್ಬಹುದಾಗಿರುತ್ತೆ. ಇದನ್ನು ಒಂದು ಪ್ರಾಣಿ ಅಥವಾ ಪಕ್ಷಿಯನ್ನು ಹೊಡೆಯೋದಕ್ಕೋಸ್ಕರ ಬಳಸ್ತಿದ್ದಂಥ ಒಂದು ಸಾಧನ ಆಗಿತ್ತಂತೆ. ಅಂಥ ಒಂದು ಸಾಧನಕ್ಕೆ ಅಂಥ ಒಂದು ವಸ್ತುವನ್ನು ಅವರು ಹೇಗೆ ಬಳಸ್ತಾ ಇದ್ರು, ಅದಕ್ಕೆ ದಾರವನ್ನು ಕಟ್ಟೋದ್ರ ಬದಲಾಗಿ ಅವರು ಏನನ್ನು ಕಟ್ತಾ ಇದ್ರು, ಹೆಬ್ಬಾವನ್ನೇ ಕಟ್ಬಿಟ್ಟು ಅವರು ಬೇಟೆಯಾಡೋದಕ್ಕೆ ಬಳಸ್ತಾ ಇದ್ರು ಅಂತ ಹೇಳಿ ಇಲ್ಲಿ ಅವರ ವೀರತನವನ್ನು ಮತ್ತೊಮ್ಮೆ ಇಲ್ಲಿ ಹೇಳಲಾಗಿದೆ. ಸವರಿ ಆನೆಯ ಸೊಂಡಿಲಲ್ಲಿ ರಣಕೊಂಬನಾರ್ ಬೋರ್ಗರೆದರು. ಅಂದರೆ ಇಲ್ಲಿ ಮತ್ತೆ ಅವರು ಆನೆಗಳನ್ನು ಸಹ ಇವರು ಪಳಗಿಸ್ತಾ ಇದ್ರು. ಕಹಳೆ ಅಂತಂದರೆ ಇದೊಂದು ವಾದ್ಯದ ರೀತಿಯಲ್ಲಿ ಬರುವಂತಹ ಒಂದು ಸಾಧನ ಅಂತ ಹೇಳ್ಬೋದು. ಇದನ್ನು ಕಹಳೆ ಅಂತ ಹೇಳ್ತಾರೆ. ಇದು ನೋಡೋದಕ್ಕೆ ಸ್ವಲ್ಪ ಆನೆದಂಥ ಥರಾನೇ ಇರುತ್ತೆ. ಇದನ್ನು ಇತ್ತೀಚೆಗೆ ಚಿನ್ನ, ಬೆಳ್ಳಿ, ತಾಮ್ರದಿಂದ ಸಹ ಮಾಡ್ತಾರೆ. ಆದರೆ ಅವರು ಆ ಆನೆಗಳನ್ನು ಕೊಂದು ಅದರಲ್ಲಿ ಇದ್ದಂತಹ ಈ ಕೊಂಬುಗಳನ್ನು ತೆಗೆದು ಅದನ್ನು ಯುದ್ಧದ ರಣಕಹಳೆಯನ್ನಾಗಿ ಮಾಡಿಕೊಂಡು ಬಳಸ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಪ್ರಿಯರು ಅವರು ಯಾವಾಗಲೂ ಕೂಡ ಯುದ್ಧ ಮಾಡೋದ್ರಲ್ಲಿ ತಮ್ಮ ಸಾಹಸವನ್ನು ತೋರಿಸೋದ್ರಲ್ಲಿ ಅವರು ಯಾವಾಗಲೂ ಮುಳುಗೋಗಿರ್ತಿದ್ರು ಅಂತಲೇ ಹೇಳ್ಬಹುದಾಗಿರುತ್ತೆ. ಎಂದೆಂದೂ ಬತ್ತದ ಮಹಾ ತೇಜಸ್ಸಿನ ಕ್ಷಾತ್ರ ಕವಿಗಳಾದಂತಹ ಕೊಡಗಿನ ಹಿರಿಯರು ಸೋಲನ್ನೇ ಕಂಡರಿಯದ ವೀರರು, ಧೀರರು ಎಂಬ ಹೆಗ್ಗಳಿಕೆಯ ಕಡುಗಲಿಗಳು ಅಂತ ಇಲ್ಲಿ ಕರೆಯಲಾಗುತ್ತೆ. ಈ ಒಂದು ಕೊಡವರೇನಿದ್ರೆ ಅವರು ಪೂರ್ವಜರು, ಈಗ ಇರುವಂತಹ ಪ್ರಸಿದ್ಧ ಕೊಡವರ ಪೂರ್ವಜರು ಅಷ್ಟೊಂದು ಸಾಹಸಿಗಳಾಗಿದ್ದರು. ಅವರು ಯಾವತ್ತೂ ಕೂಡ ಅವರು ಸಾವರಿಯರವರು ಸೋಲನ್ನೇ ಕಂಡಿರದಂತಹ ವೀರರು ಅಂತ ಹೇಳಲಾಗತ್ತೆ. ಅವರು ಕಡುಗಲಿ ಗರಿಯರು. ಕೊಡವರ ಹಿರಿಯರು ಅಥವಾ ಪೂರ್ವಜರು ಹುಲಿ ಹಾಲನ್ನು ಕುಡಿದು ಬೆಳೆದಿದ್ದಾರೆ. ಕಲ್ಲಿನಿಂದ ಬೀಸಿ ಹೊಡೆಯುವುದಕ್ಕೆ ಬಳಸುವಂತಹ ಹಗ್ಗದ ಬದಲು ಅವರು ಹೆಬ್ಬಾವನ್ನೇ ಹಗ್ಗವಾಗಿ ಬಳಸಿದಂತಹ ಪೌರುಷವಂತರಾಗಿದ್ದರು. ಆನೆಯನ್ನು ಕೊಂದು ಅದರ ದಂತಗಳನ್ನು ಕಹಳೆಯನ್ನಾಗಿ ಮಾಡಿಕೊಂಡು ಬೋರ್ಗರೆದ ಯುದ್ಧ ಪ್ರಿಯರು. ಇಂತಹವರು ಇಂದು ಸವೆಯದಂತಹ ಸಾಹಸದ ಬೇಟೆಯನ್ನು ಮೆರೆದಿದ್ದಾರೆ. ಅಂತಹವರನ್ನು ಸಾವರಿಯರು, ಸೋಲನ್ನು ಕಾಣದವರು ಅಥವಾ ಸೋಲದವರು, ಕಡು ವೀರರು, ಕೊಡಗಿನವರು ಎಂದು ಅವರ ಪರಾಕ್ರಮಗಳನ್ನು ಇಲ್ಲಿ ಹೊಗಳಲಾಗಿದೆ. ನೆಕ್ಸ್ಟು, ನಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದು ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳ್ ಬೊಮ್ಮಗಿರಿಯಿಂ ಪುಷ್ಪಗಿರಿ ಪರ್ಯಂತ ಬೆಳೆದಿ ದೇಶವು ಧರ್ಮ ದಾನವ ಕಟ್ಟುಕಟ್ಟಳೆ ರೀತಿ ನೀತಿಯ ಕೋಶವು ನಮ್ಮ ಕೊಡಗಿದು ಜಮ್ಮದು ನಮ್ಮ ಕೊಡಗಿದು ನಮ್ಮದು ನಮ್ಮೊಡಲ್ ಬಿಡಲಮ್ಮದು. ಇಲ್ಲಿ ಹಿಂದಿನ ಪ್ಯಾರಾಗ್ರಾಫ್ನಲ್ಲಿ ನಾವು ಅವರ ಪೂರ್ವಜರ ಬಗ್ಗೆ, ಅವರ ಸಾಹಸದ ಬಗ್ಗೆ ನೋಡಿದ್ವಿ. ಇಲ್ಲಿ ನಾವೀಗ ಪ್ರಸ್ತುತ ಕೊಡಗಿನ ಜನರು ಎಂತಹ ಸ್ವಾಭಿಮಾನಿಗಳು, ಎಷ್ಟು ಧೈರ್ಯವಂತರು ಅನ್ನುವಂತಹ ಒಂದು ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ನಮ್ಮ ನಾಡಿನ ಕೊರಳು ದಾಸ್ಯದ ನೊಗದ ಭಾರಕ್ಕೆ ಬಗ್ಗದೋಳ್ ಹೆಮ್ಮೆ ಹಗೆಗಳ ಹೊಡೆದು ಹಿರಿಯರು ಹಸಿದು ಹಾರುವ ಬಗ್ಗದೋಳ್. ಅಂದರೆ ಇಲ್ಲಿ ಸ್ವಾಭಿಮಾನಿಗಳು, ಪುರುಷ ಸಿಂಹಗಳು ಅಂತ ಅನ್ನಿಸ್ಕೊಂಡಿರುವಂತಹ ಈ ಕೊಡಗಿನ ಜನರು ಎಂದಿಗೂ ಸಹ ಯಾವುದೇ ರೀತಿಯಾದಂತಹ ದಾಸ್ಯಕ್ಕೆ ಅವರು ಸಿಲುಕುವುದಿಲ್ಲ. ಅವರು ಯಾವಾಗಲೂ ಕೂಡ ಸ್ವಾಭಿಮಾನಿಗಳಾಗಿ, ಸಾಹಸಿಗಳಾಗಿ ಬದುಕುವಂತಹ ಜನರು ಅಂತ ಹೇಳಲಾಗತ್ತೆ. ದಾಸ್ಯದ ನೊಗದ ಭಾರಕ್ಕೆ ಸಿಲುಕಿ ಸುಸ್ತಾಗಿ ಕುಗ್ಗಿ ನಡೆಯುವವರಲ್ಲ ಈ ಕೊಡಗಿನ ಜನರು. ಪರರ ಹಂಗಿಗೆ ಬದುಕನ್ನು ಯಾವತ್ತೂ ಸಹ ಬಲಿ ಕೊಟ್ಟವರಲ್ಲ. ವೈರಿಗಳ ಎದುರು ಸೆಟೆದು ನಿಂತು ಹೋರಾಡಿದಂತಹ
ಕಲಿಗಳು ವೈರಿಗಳಿಗೆ ಬೆನ್ನು ತಿರುಗಿಸಿ ಹೆದರಿ ಬೆದರಿ ಓಡಿದವರೆಲ್ಲ ಈ ನಮ್ಮ ಕೊಡಗಿನ ಜನಗಳು ಅಂತ ಹೇಳಲಾಗಿದೆ. ಹುಲಿಗಳಂತೆ ಹಗೆಗಳ ಮೇಲೆ ಬಿದ್ದು ಅವರನ್ನು ಸದ್ದಡಗಿಸಿದ ನಿರ್ನಾಮ ಮಾಡಿದ ಖ್ಯಾತಿಗೆ ಕೊಡವರು ಪಾತ್ರರಾಗಿದ್ದಾರೆ. ಇಲ್ಲಿ ಪ್ರತಿ ಸಾಲಿನಲ್ಲೂ ಸಹ ನಾವು ಅವರಲ್ಲಿರುವಂತಹ ಧೈರ್ಯ, ಶೌರ್ಯ, ಸಾಹಸಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಕವಿ ಕೊಡವರ ಧೀರ, ತ್ಯಾಗ, ಶೌರ್ಯ ಗುಣಗಳನ್ನು ಸೊಗಸಾಗಿ ಬಣ್ಣನೆಯನ್ನು ಮಾಡಿದ್ದಾರೆ. ಬ್ರಹ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ವ್ಯಾಪಿಸಿರುವಂತಹ ಕೊಡಗು ಎಲ್ಲಿ ನೋಡಿದರೂ ಸಹ ಹಸಿರನ್ನು ಹೊದ್ದು ಮಲಗಿರುವಂತಿದೆ. ದಾನ, ಧರ್ಮ, ಕಟ್ಟಳೆ, ರೀತಿ ನೀತಿಗಳಿಗೆ ಚ್ಯುತಿ ಬಾರದಂತೆ ಬದುಕಿದಂತಹ ಹಿರಿಮೆ ಇಲ್ಲಿಯ ಜನರದ್ದು. ಆದ್ದರಿಂದ ಕವಿ ಈ ನಾಡನ್ನ ಕುರಿತು ಧರ್ಮ, ದಾನವ, ಕಟ್ಟಳೆ, ರೀತಿ, ನಿಯಮ, ಕೋಶ ಅಂತ ಇಲ್ಲಿ ಹೇಳಲಾಗಿದೆ. ಅಂದರೆ ಜನರಿಗೆ ಇದ್ದಂತಹ ಒಂದು ಸಂಸ್ಕೃತಿಯನ್ನ ಇಲ್ಲಿ ಹೇಳುವಂತಹ ಸಾಲುಗಳಾಗಿರುತ್ತೆ. ಧರ್ಮ, ದಾನವ, ಕಟ್ಟಳೆ, ರೀತಿ, ನೀತಿಯ ಕೋಶವು ಅಂತ ಇಲ್ಲಿ ಅವರ ಸಂಸ್ಕೃತಿಯನ್ನ ವರ್ಣನೆಯನ್ನ ಮಾಡಿದ್ದಾರೆ. ತನ್ನ ಮಕ್ಕಳನ್ನ ಪ್ರೀತಿ ವಾತ್ಸಲ್ಯದಿಂದ ಕೈಬೀಸಿ ಕರೆಯುತ್ತಾ ಬಿಡದೆ ತನ್ನತ್ತ ಅದು ಸೆಳೆದುಕೊಳ್ಳುವಂತಹ ಗುಣ ನಿಸರ್ಗದತ್ತವಾಗಿ ಕೊಡಗಿಗೆ ಪ್ರಾಪ್ತಿಯಾಗಿದೆ ಅಂತಲೇ ಇಲ್ಲಿ ಲೇಖಕರು ವರ್ಣನೆಯನ್ನು ಮಾಡಿದ್ದಾರೆ. ಇದು ಈ ನಾಡಿನ ಒಂದು ವೈಶಿಷ್ಟ್ಯ. ನಮ್ಮ ನಾಡಿನ ವೈವಿಧ್ಯತೆಯನ್ನು, ವೈಶಿಷ್ಟ್ಯವನ್ನು ಎಂದಿಗೂ ಕೊಡವರು ಮರೆಯಲಾರರು. ಆ ಮಟ್ಟಿಗೆ ಈ ನಾಡು ಇಲ್ಲಿಯ ಜನರ ಆತ್ಮವಿಶ್ವಾಸದ, ಸ್ವಾಭಿಮಾನದ ಪ್ರತೀಕ ಅಂತ ಹೇಳಲಾಗಿದೆ. ಕೊಡಗು ಅದೇನೊಂದು ಸಾಮಾನ್ಯವಾದಂತಹ ಪ್ರದೇಶವಲ್ಲ. ಇದು ಅಷ್ಟೊಂದು ಪಾವಿತ್ರತೆಯನ್ನು ಹೊಂದಿರುವಂತಹ, ಅಷ್ಟೊಂದು ಸಾಹಸಿಗಳನ್ನು ಹೊಂದಿರುವಂತಹ ಒಂದು ಪ್ರದೇಶ ಅಂತ ಇಲ್ಲಿ ವರ್ಣನೆಯನ್ನು ಮಾಡಲಾಗಿದೆ. ಪರಮ ಸಾಹಸಿಗಳಾದಂತಹ ಕೊಡವರು ಎಂದಿಗೂ ಸಹ ದಾಸ್ಯದ ಭಾರಕ್ಕೆ ಬಗ್ಗಿದವರಲ್ಲ. ಹಾಗೆಯೇ ವೈರಿಗಳಿಗೆ ಹಿರಿಯರು ಹೇಗೆ ಬೆನ್ನು ತಿರುಗಿಸಿ ಹೋಗಲಿಲ್ಲವೋ ಹಾಗೆಯೇ ಅದನ್ನು ಮುಂದುವರಿಸಿಕೊಂಡು ಬಂದವರು. ಇಂತಹವರ ನಾಡು ಬ್ರಹ್ಮಗಿರಿಯಿಂದ ಪುಷ್ಪಗಿರಿವರೆಗೆ ಹಸಿರನ್ನು ಹೊದ್ದು ಮಲಗಿ ಬೆಳೆದ ದೇಶ ಇದು ಅಂತ ಹೇಳಲಾಗಿದೆ. ದಾನ, ಧರ್ಮ, ಕಟ್ಟಳೆಗಳ, ರೀತಿ ನೀತಿಗಳಿಗೆ ಯಾವುದೇ ಕುಂದು ಬಾರದಂತೆ ನಡೆದುಕೊಂಡಂತಹ ಜನರಾಗಿದ್ದಾರೆ. ರಾಜರಿಂದ ಇನಾಮಾಗಿ ಬಂದ ರಾಜ್ಯವನ್ನು ಪಡೆದ ಜನರು ಹೆಮ್ಮೆಯಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಅಂತಹ ನಾಡನ್ನು ಬಿಡದೆ ದೇಶ ಪ್ರೇಮದಿಂದ ಒಂದಾಗಿ ಮುನ್ನಡೆಸುತ್ತಿದ್ದಾರೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಕೊನೆಯಲ್ಲಿ ನಮ್ಮ ಕೊಡಗಿದು ಜಮ್ಮದು, ನಮ್ಮ ಕೊಡಗಿದು ನಮ್ಮದು, ನಮ್ಮೊಡಲ್ ಬಿಡಲಮ್ಮದು ಅನ್ನುವಂತಹ ಒಂದು ಪ್ಯಾರಾಗ್ರಾಫು ಆ ಒಂದು ಕೊಡಗಿನ ಮಣ್ಣಿನ ಬಗ್ಗೆ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದೆ. ಈ ಕೊಡಗು ಅನ್ನುವಂಥದ್ದು ಸಾಮಾನ್ಯವಾದಂತಹ ಪ್ರದೇಶವಲ್ಲ. ಈ ಒಂದು ಪ್ರದೇಶವನ್ನು ರಾಜರಿಂದ ಇನಾಮಾಗಿ ಬಂದಂತಹ ಭೂಮಿ ಅಂತ ಹೇಳ್ಬೋದಾಗಿರುತ್ತೆ. ಜಮ್ಮದು, ಇಲ್ಲಿ ನಮ್ಮ ಕೊಡಗಿದು ಜಮ್ಮದು. ಜಮ್ಮ ಅಂತಂದರೆ ತನ್ನ ಸೇವೆಗಾಗಿ ಅರಸನು ಇನಾಮಾಗಿ ಕೊಟ್ಟಂತಹ ಭೂಮಿ ಅಂತ ಕರಿಬಹುದಾಗಿರುತ್ತೆ. ಜಮ್ಮ ಕೊಡಗಿದು ನಮ್ಮದು ಅಂತಂದರೆ ಈ ಒಂದು ಇನಾಮಾಗಿ ಬಂದಂತಹ ಕೊಡಗು ನಮ್ಮದು ಇದು ಅನ್ನುವಂಥ ಒಂದು ಅಭಿಮಾನ, ಆ ನಾಡಿನ ಬಗ್ಗೆ ಇರುವಂತಹ ಅಭಿಮಾನವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ನಮ್ಮೊಡಲ್ ಬಿಡಲಮ್ಮದು ಅಂದರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹ ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಹೆಮ್ಮೆಯಿಂದ ಅವರು ಹೇಳ್ಕೊಳ್ಳುವಂತಹ ಒಂದು ಸಾಲಾಗಿರುತ್ತೆ. ದಾನವಾಗಿ ಬಳುವಳಿಯಾಗಿ ಬಂದಂತಹ ಭೂಮಿಯಲ್ಲಿ ಕೊಡವರು ಹೆಮ್ಮೆಯಿಂದ ನೆಲೆಸಿದ್ದಾರೆ. ಸುಖದ ಆನಂದಗಳಿಂದ ಮೈಮರೆತಿದ್ದಾರೆ. ಹಾಡಿ ಕುಣಿದು ನಲಿಯುವಂಥ ಹೆಮ್ಮೆಯ ದೇಶ ಪ್ರೇಮ ಕೊಡವರದಾಗಿದೆ. ತಾಯ್ನೆಲದ ಅಭಿಮಾನ ಅವರ ಅಂತರಾಳದಲ್ಲಿ ಹುದುಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ನಾಡಿನ ವೈಶಿಷ್ಟ್ಯವನ್ನು, ಹಿರಿಮೆ ಗಿರಿಮೆಗಳನ್ನು ಬಿಟ್ಟು ಬದುಕುವಂತಹ ಜಾಯಮಾನದವರಲ್ಲ ಈ ಕೊಡವರು ಎಂಬ ಆಶಯವನ್ನು ಈ ಒಂದು ಸಾಲುಗಳಲ್ಲಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಒಟ್ಟಿನಲ್ಲಿ ನಾವು ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಕೊಡಗಿನ ದೇಶದ ಪ್ರೇಮದ ಬಗ್ಗೆ ನಾವು ನೋಡಬಹುದಾಗಿರುತ್ತೆ. ನೆಕ್ಸ್ಟ್ ಮುಂದುವರೆದು ಈ ಒಂದು ಪ್ಯಾರಾಗ್ರಾಫ್ ತುಂಬ ಮುಖ್ಯವಾದಂಥ ಒಂದು ಪ್ಯಾರಾಗ್ರಾಫ್ ಸಹ ಆಗಿರುತ್ತೆ. ನಿಮಗೆ ಇಲ್ಲಿ ಸಂದರ್ಭಕ್ಕೆ ಅಥವಾ ಭಾವಾರ್ಥವನ್ನು ಬರೆಯಿರಿ ಅಂತ ಸಹ ಕೇಳಬಹುದಾಗಿರುತ್ತೆ. ಇದು ಅಗಸ್ತ್ಯನ ತಪದ ಮನೆ, ಕಾವೇರಿ ತಾಯ ತವರ್ಮನೆ.
ಕದನ ಸಿರಿಗುಯ್ಯಾಲೆ ತೂಗಿದ ನಿಲ್ಲಿ ಚಂದಿರವರ್ಮನೆ. ಇದಕ್ಕೋ ಚಂಗಾಳ್ವರಸರಾಡಂಬರವು ಕುಣಿದ ಶ್ರೀರಂಗವು. ಇದೋ ಇದೋ ಇಲ್ಲುರುಳ ಹಾಲೇರಿಯ ಬಲಗಿರಿ ಶೃಂಗವು. ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡಗಿದು ಕದಲೆಮ್ಮನು ಬೆಡಗಿದು. ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ಅಥವಾ ಕೊಡಗಿನ ನೆಲದ ಬಗ್ಗೆ ಪೌರಾಣಿಕವಾಗಿ ಇರುವಂತಹ ಒಂದು ಕಥೆಯನ್ನು ಸಹ ಹೇಳಲಾಗಿರುತ್ತೆ ಈ ಒಂದು ಸಾಲುಗಳ ಮೂಲಕ. ಇದು ಅಗಸ್ತ್ಯನ ತಪದ ಮಣೆ ಅಂತಂದರೆ ಇಲ್ಲಿ ಅಗಸ್ತ್ಯ ಅನ್ನುವಂಥ ಒಬ್ಬ ಋಷಿ ತಪಸ್ಸನ್ನು ಆಚರಣೆಯನ್ನು ಮಾಡ್ತಾ ಇದ್ದಂತೆ. ಕಾವೇರಿ ಅಗಸ್ತ್ಯನ ಪತ್ನಿಯಾಗಿದ್ದಂತೆ. ಆಕೆ ಅಗಸ್ತ್ಯನೊಂದಿಗೆ ಸದಾ ಇರಬೇಕೆಂದು ಬಯಸಿದಂತಹ ಕಾವೇರಿಯನ್ನು ಅಗಸ್ತ್ಯ ತನ್ನ ಕಮಂಡಲದೊಳಗೆ ಇಟ್ಟುಕೊಂಡು ಹೋಗ್ತಾ ಇದ್ದಂತೆ. ಅವನು ಎಲ್ಲಿಗೆ ಹೋಗಬೇಕಾದ್ರೂ ತನ್ನ ಹೆಂಡತಿ ನನ್ನ ಜೊತೆಲೇ ಇರಬೇಕು ಅಂತ ಹೇಳಿ ಕಮಂಡಲದಲ್ಲಿ ಕಾವೇರಿಯನ್ನು ಇಟ್ಕೊಂಡು ಅವನು ಹೋಗ್ತಾ ಇದ್ದಂತೆ. ಅಗಸ್ತ್ಯ ಕಮಂಡಲವನ್ನು ಬಿಟ್ಟು ಎಲ್ಲಿಗೋ ಹೋಗಿದ್ದಂತೆ. ಅಂಥ ಸಂದರ್ಭದಲ್ಲಿ ಕಾವೇರಿಯಲ್ಲಿ ಏಕಾಂಗಿಯಾಗಿ ಕುಳಿತಿದ್ಲಂತೆ. ಇದನ್ನು ಸಹಿಸದಂತಹ ಕಾವೇರಿ ಕಮಂಡಲದಿಂದ ಜಿಗಿದು ಕಾವೇರಿಯಾಗಿ ಹರಿದಳು ಅನ್ನುವಂಥ ಒಂದು ಪೌರಾಣಿಕವಾದಂತಹ ಪ್ರಸಿದ್ಧವಾದಂತಹ ಕತೆ ಈ ಕಾವೇರಿಯ ನದಿ ಉಗಮದ ಕುರಿತು ಇಲ್ಲಿ ಇದೆ ಅಂತಲೇ ಹೇಳ್ಬಹುದಾಗಿರುತ್ತೆ. ಕನ್ನಡ ನಾಡಿನ ಜೀವನದಿ ದೇವಗಂಗೆ ಎನಿಸಿದ ಕಾವೇರಿ ನದಿ ಹುಟ್ಟಿದಂತಹ ಹರಿದಂತಹ ತವರಿನ ಮನೆ ಕೊಡಗು ಎಂದು ಸಹ ಇಲ್ಲಿ ಕವಿ ವರ್ಣನೆಯನ್ನು ಮಾಡಿದ್ದಾರೆ. ಕದಂಬ ವಂಶದ ಅರಸನಾದಂಥ ಚಂದ್ರವರ್ಮನು ಕದನ ಕಲಿಯಾಗಿ ಮೆರೆದು ಆಳಿದ ನಾಡು ಇದು. ಅಷ್ಟೇಕೆ ಚಂಗ್ವಾಳ ವಂಶದ ಅರಸರು ಹಾಲೇರಿ ವಂಶದ ಅರಸರು ಕಟ್ಟಿ ಆಳಿ ಮೆರೆದಂತಹ ಒಂದು ಪ್ರದೇಶವಾಗಿರುತ್ತೆ. ಈ ಒಂದು ಪ್ರದೇಶದಲ್ಲಿ ಯಾರೆಲ್ಲ ವಾಸ ಮಾಡಿದ್ರು? ಕದಂಬ ವಂಶದ ಚಂದ್ರವರ್ಮ, ಆಮೇಲೆ ಚಂಗ್ವಾಳ ವಂಶದ ಅರಸರು, ಹಾಲೇರಿ ವಂಶದ ಅರಸರು, ಇವರೆಲ್ಲರೂ ಸಹ ಈ ಒಂದು ಪ್ರದೇಶದಲ್ಲಿ ವಾಸವನ್ನು ಮಾಡಿ ಆಳಿ ಮೆರೆದಿದ್ರು ಅಂತಲೇ ಹೇಳ್ಬೋದಾಗಿರುತ್ತೆ. ಕೊಡಗಿನ ಮತ್ತೊಂದು ವೈಶಿಷ್ಟ್ಯತೆ ಏನು ಅಂತಂದರೆ ಈ ಪ್ರದೇಶವನ್ನು ಕುಂತಲ ರಾಜ್ಯ ಅಂತ ಹೇಳಿ ಕರೀತಾರಂತೆ. ಯಾಕೆ ಅಂತಂದರೆ ಕೇರಳದ ಸುಧಾರ್ಮಿಕ ರಾಜನ ಮಗು ಚಂದ್ರಹಾಸನನ್ನು ಶತ್ರುಗಳಿಂದ ರಕ್ಷಿಸಿ ತಂದು ಬೆಳೆಸಿದಂತಹ ಪ್ರದೇಶ ಇದಾಗಿತ್ತಂತೆ. ಹಾಗಾಗಿ ಇದನ್ನು ಕುಂತಲ ರಾಜ್ಯ ಅಂತ ಹೇಳಿ ಕೂಡ ಕರೀತಾರೆ. ಕೊಡಗಿನ ನಂಜರಾಜಪಟ್ಟಣದ ಬಳಿ ಇರುವಂತಹ ಕೊಡಗು ಶ್ರೀರಂಗಪಟ್ಟಣ ಚಂದ್ರಹಾಸನ ರಾಜಧಾನಿಯಾಗಿತ್ತು ಅಂತಲೇ ಹೇಳಲಾಗ್ತಿತ್ತು. ಒಟ್ಟಿನಲ್ಲಿ ಈ ಒಂದು ಪ್ರದೇಶಕ್ಕೂ ಸಹ ತನ್ನದೇ ಆದಂತಹ ಪೌರಾಣಿಕ ವೈಶಿಷ್ಟ್ಯತೆಯನ್ನು ನಾವು ಈ ಒಂದು ಸಾಲುಗಳ ಮೂಲಕ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಇದೊಂದು ವಿಧಿಯ ಅಪೂರ್ವ ಸೃಷ್ಟಿ ಎಂದು ಚಕಿತಗೊಳ್ಳುವಂತಿದೆ. ಆದ್ದರಿಂದಲೇ ಕವಿ ಈ ಒಂದು ಪ್ರದೇಶವನ್ನು ವಿಧಿಯ ಮಾಟದ ಕೊಡಗಿದು ಮೊದಲೇ ನಮ್ಮದು ಕಡಗಿದು ಕದಲೆಮ್ಮನು ಬೆಡಗಿದು ಅಂತ ಹೇಳಿ ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಅಗಸ್ತ್ಯರು ತಪಸ್ಸನ್ನಾಚರಿಸಿದ ನೆಲ, ನಾಡಿನ ಗಂಗೆಯಾದಂತಹ ಕಾವೇರಿ ಹುಟ್ಟಿ ಹರಿದ ನಾಡಿದು, ಕದಂಬರ ಚಂದ್ರವರ್ಮನು ಆಳಿದ ನಾಡು, ಚಂಗ್ವಾಳದ ವಂಶದ ಅರಸರಾದಂತಹ ಹಾವೇರಿ ವಂಶದವರು ಕಟ್ಟಿ ಆಳಿ ಮೆರೆದಂತಹ ಪ್ರದೇಶವೂ ಸಹ ಇದಾಗಿದೆ. ಕೊಡಗಿನವರು ವಿಧಿಯ ಮಾಟದಿಂದ ಕೂಡಿದರು. ಹಾಗೆಯೇ ಈಗಿನಿಂದ ಕೊನೆಯವರೆಗೂ ನಮ್ಮದೇ ಇದನ್ನು ಯಾರಿಗೂ ಸಹ ಬಿಟ್ಟುಕೊಡೋದಿಲ್ಲ ಅಥವಾ ಬಿಟ್ಟುಕೊಡಲಲ್ಲೆವು ಇಂತಹ ಬೆಳಕಿನ ಕೊಡಗನ್ನು ಎಂದಿದ್ದಾರೆ. ಇನ್ನು ನೆಕ್ಸ್ಟ್ ಕೊನೆಯದಾಗಿ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಹಾಡು ಹುತ್ತರಿಗೇಳಿರಿ, ಚಿಮ್ಮಿ ಪಾತುರೆ ಕೋಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ, ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ, ನೆಮ್ಮದಿಯನಿದು ತಾಳಲಿ ಅಮ್ಮೆಯ ಬಲ ತೋಳಲಿ, ನಮ್ಮ ಕೊಡಗಿದು ಬಾಳಲಿ. ಈ ಒಂದು ಕೊನೆಯ ಪ್ಯಾರಾಗ್ರಾಫ್ನಲ್ಲಿ ಕೊಡವರ ಜನರ ಬಗ್ಗೆ ಮತ್ತು ಆ ಜನರಲ್ಲಿರುವಂತಹ ಒಗ್ಗಟ್ಟಿನ ಬಗ್ಗೆ ಇಲ್ಲಿ ಹೇಳುವಂತಹ ಸಾಲುಗಳಾಗಿರುತ್ತೆ. ಕೊಡವರ ಜನರಲ್ಲಿ ಒಮ್ಮತದ ಒಗ್ಗಟ್ಟಿದೆ,
ಒಂದೇ ರೀತಿಯಾದಂತಹ ಮನಸ್ಸಿದೆ, ತಮ್ಮದೇ ಆದಂತಹ ವೇಷಭೂಷಣಗಳನ್ನು ಸಹ ಅವರು ಹೊಂದಿದ್ದಾರೆ ಅಂತಲೇ ಇಲ್ಲಿ ಹೇಳಲಾಗಿರುತ್ತೆ. ತಮ್ಮದೇ ಆದಂತಹ ವೇಷಭೂಷಣಗಳಿಂದ ಅಲಂಕೃತರಾಗಿ ಹುತ್ತರಿ ಹಬ್ಬ ಹಾಡುಗಳಲ್ಲಿ ಒಮ್ಮತದಲ್ಲಿ ಬೆರೆತು ಕುಣಿದು ಕುಪ್ಪಳಿಸ್ತಾರೆ. ಹಾಡುಗಳನ್ನು ಹಾಡಿಕೊಂಡು ಪಾತುರೆ ಕೋಲುಗಳನ್ನು ಬೀಸುತ್ತಾ, ಪಾತುರೆ ಕೋಲುಗಳು ಅಂತಂದರೆ ಜನರು ಹುತ್ತರಿ ಹಬ್ಬದ ಕೋಲಾಟದಲ್ಲಿ ಬಳಸುವಂತಹ ಒಂದು ಬಗೆಯ ಬೆತ್ತದ ಕೋಲು ಅಂತ ಹೇಳ್ಬೋದಾಗಿರುತ್ತೆ. ನೀವು ನೋಡಿರ್ಬೋದು, ಕೊಡವರು ಧರಿಸುವಂತಹ ಬಟ್ಟೆ ಏನಿದೆ ಆ ಬಟ್ಟೆ ಜೊತೆಗೆ ಅವರು ಒಂದು ಕೋಲನ್ನು ಸಹ ಇಟ್ಕೊಂಡಿರ್ತಾರೆ. ಆ ಕೋಲನ್ನು ನಾಗರ ಬೆತ್ತ ಅಂತ ಕರೆಯಲಾಗುತ್ತೆ. ಅದನ್ನು ಏನಂತ ಹೇಳ್ತಾರೆ, ಪಾತುರೆ ಅಂತ ಕರೆಯಲಾಗುತ್ತೆ. ಕುಣಿಯುವಾಗ ನೀವು ನೋಡಿರ್ಬೋದು, ಆ ಕೋಲನ್ನ ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲಕ್ಕೆ, ಹಿಂದೆ ಮುಂದೆ ಬೀಸ್ತಾ ಅವರು ಕುಣಿತಾ ಇರ್ತಾರೆ. ಅದನ್ನು ಇಲ್ಲಿ ಪಾತುರೆ ಕೋಲುಗಳನ್ನು ಬೀಸುತ್ತಾ ನಲಿದು ನರ್ತಿಸುವ ಈ ಜನರ ರೀತಿ ರಿವಾಜುಗಳದೇ ಒಂದು ವಿಶೇಷ ಅಂತ ಹೇಳ್ಬೋದಾಗಿರುತ್ತೆ. ಇಂತಹ ಒಂದು ವಿಶೇಷವಾದಂತಹ ಸಂಸ್ಕೃತಿ ಆಚರಣೆಯನ್ನು ನಾವು ಕೇವಲ ಕೊಡಗಿನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ. ಕಾವೇರಿ ಅಮ್ಮೆಯ ಆಶೀರ್ವಾದ ನಿರಂತರವಾಗಿ ಚಿಂತನವಾಗಿ ಈ ನಾಡನ್ನು ರಕ್ಷಿಸಿದೆ. ಈ ನಾಡಿನ ರಕ್ಷಣೆ ಯಾರಿಂದ ಆಗ್ತಾ ಇದೆ ಇನ್ನೂ ಸಹ ಅಂತಂದರೆ ಆ ಕಾವೇರಿ ತಾಯಿಯ ರಕ್ಷಣೆಯಿಂದ ಆಗ್ತಾ ಇದೆ. ಆ ಕಾವೇರಿ ತಾಯಿ ಸದಾಕಾಲ ಹೀಗೆ ನಮಗೆ ನೆಮ್ಮದಿಯನ್ನು ನೀಡಿ ಸದಾ ಶಾಂತಿ, ಸುಖ, ಸಮೃದ್ಧಿಯನ್ನು ನೀಡುವಂಥ ಒಂದು ತಾಣವಾಗಿ ಉಳಿಲಿ, ಬೆಳೀಲಿ ಅಂತ ಇಲ್ಲಿ ಲೇಖಕರು ಸಹ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಕೊಡವರ ಒಮ್ಮತದ ಐಕ್ಯಮತದ ಗುಣವನ್ನು ಹಬ್ಬಗಳ ಆಚರಣೆಗಳಲ್ಲಿ, ಹಾಡು ಕುಣಿತಗಳ ಪದಲಾಲಿತ್ಯದಲ್ಲಿ ಕಂಡುಬರುವಂತಹ ಅವರ ವಿನೂತನ ಬಗೆಯ ಪ್ರಾದೇಶಿಕ ವೈಶಿಷ್ಟ್ಯವನ್ನು ಇಲ್ಲಿನ ವರ್ಣನೆ ಸೊಗಸಾಗಿ ಅಭಿವ್ಯಕ್ತಗೊಳಿಸುತ್ತದೆ. ಕೊಡಗಿನ ಬೆಡಗು ಸಾಂಸ್ಕೃತಿಕ ಮತ್ತು ಭೌಗೋಳಿಕ ಹಿನ್ನೆಲೆಯೊಂದಿಗೆ ವೀರ ಕೊಡವರ ಸಾಹಸ ಕ್ಷಾತ್ರಗಳ ವೈಶಿಷ್ಟ್ಯಗಳ ಚಿತ್ರವು ಅದಕ್ಕೆ ಸಂವಾದಿಯಾದಂಥ ಓಜಸ್ಸಿನ ಸಾಲುಗಳಲ್ಲಿ ಹೊರಹೊಮ್ಮಿದೆ ಎಂಬುದು ಈ ಕವಿತೆಯಲ್ಲಿ ಕಂಡುಬರುವ ಒಂದು ವಿಶೇಷವಾಗಿರುತ್ತೆ. ಒಟ್ಟಿನಲ್ಲಿ ಸಾರಾಂಶವನ್ನು ನೋಡೋದಾದರೆ, ಕೊಡಗಿನ ಜನರಲ್ಲಿ ಒಮ್ಮತವಾದಂತಹ ಒಗ್ಗಟ್ಟಿದೆ. ಒಂದೇ ಮನಸ್ಸಿನಿಂದ ಕೂಡಿದವರಾಗಿ ತಮ್ಮದೇ ಆದಂತಹ ವೇಷಭೂಷಣಗಳನ್ನು ಹಾಕಿಕೊಂಡು ಹುತ್ತರಿ ಹಬ್ಬದಲ್ಲಿ ಒಂದಾಗಿ ಹಾಡಿ ಕುಣಿದು ಕುಪ್ಪಳಿಸಿ ಹಾಡುತ್ತಾ ಪಾತುರೆ ಕೋಲುಗಳನ್ನು ಬೀಸುತ್ತಾ ನರ್ತಿಸುವ ಇವರ ರೀತಿ ನೀತಿಗಳು ಒಂದೇ. ಕಾವೇರಿ ನದಿಯ ಅಥವಾ ಮಾತೆಯ ಆಶೀರ್ವಾದ ನಿರಂತರವಾಗಿರುವುದರಿಂದ ಅವಳು ನಮ್ಮನ್ನು ಸದಾ ರಕ್ಷಿಸುವಂತೆ ಅವಳ ಬಲ ಎಂದೆಂದಿಗೂ ಇರುವುದರಿಂದ ಇದು ನೆಮ್ಮದಿಯ ತಾಣವಾಗಿಯೂ ಸದಾ ಶಾಂತಿ ಸುಖದಿಂದ ಕೂಡಿರುವಂತಹ ತಾಣವಾಗಿ ಉಳಿಯಲಿ, ಬೆಳೆಯಲಿ ಎಂದು ಕವಿಯು ಕವಿತೆಯ ಮೂಲಕ ಹಾರೈಸಿದ್ದಾರೆ. ಇದಿಷ್ಟು ದೇಶಾಭಿಮಾನದ ದ್ಯೋತಕವಾಗಿರುವಂತಹ ಹುತ್ತರಿಯ ಹಾಡು ಒಂದು ಸುಂದರ ಗೇಯ ಗೀತೆ ಅಂತಲೇ ಹೇಳಬಹುದಾಗಿರುತ್ತೆ. ಇದಿಷ್ಟು ಈ ಒಂದು ಕವಿತೆಯ ಕುರಿತಾದಂತಹ ವಿಶ್ಲೇಷಣೆ ಆಗಿರುತ್ತೆ. ಹೀಗೆ ಪಠ್ಯದ ಕೊನೆಯಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥ ಏನಿದೆ ಅದನ್ನು ಸಹ ನೀವು ನೋಡ್ಕೋಬೇಕಾಗತ್ತೆ. ಸ್ವಪರೀಕ್ಷಾ ಪ್ರಶ್ನೆಗಳು ಅಂತ ಇಲ್ಲಿ ನಿಮಗೆ ಏನು ಪ್ರಶ್ನೆಯನ್ನು ಕೇಳಿದರೆ ಆ ಒಂದು ಪ್ರಶ್ನೆಗಳನ್ನು ನಿಮಗೇನು ಕೇಳೋದಿಲ್ಲ. ಇದರಲ್ಲಿ ಸಂದರ್ಭ ಸ್ವಾರಸ್ಯವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಇದರಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಒನ್ ವರ್ಡ್ ಆನ್ಸರ್ ಆಗಿರುತ್ತೆ. ನಿಮಗೆ ಇದು ಒನ್ ವರ್ಡ್ ಆನ್ಸರ್ ಯಾವುದನ್ನು ಕೇಳೋದಿಲ್ಲ. ಸ್ವಾರಸ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಇದಿಷ್ಟು ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡೋದ್ರ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.